ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿಂದ ಹೊಸದಾಗಿ ಕರ್ನಾಟಕ ರಾಜ್ಯದ ನದಿ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟುವ ನದಿಗಳ ಬಗ್ಗೆ ಸಂಬಂಧಪಟ್ಟಂತೆ ಆ ನದಿಗಳು ಎಲ್ಲಿ ಹುಟ್ಟುತ್ತವ, ಅವುಗಳ ಬಲದಂಡೆ ಉಪನದಿಗಳು ಯಾವುವು, ಎಡದಂಡೆ ಉಪನದಿಗಳು ಯಾವುವು, ಮತ್ತು ಆ ನದಿಗಳ ಮೇಲೆ ಕಂಡುಬರುವ ಅಣೆಕಟ್ಟುಗಳು ಯಾವುವು ಮತ್ತು ಜಲಪಾತಗಳು ಯಾವುವು ಅಂತ ಈ ರೀತಿಯಾಗಿ ಪ್ರತಿಯೊಂದು ನದಿ ವ್ಯವಸ್ಥೆ ಬಗ್ಗೆ ಮ್ಯಾಪನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡ್ತಾ ಹೋಗೋಣ. ಮ್ಯಾಪನ್ನು ಆಧಾರವಾಗಿಟ್ಟುಕೊಂಡು ಅಧ್ಯಯನ ಮಾಡ್ತಾ ಹೋಗಿದ್ದೇ ಆದರೆ ಈಸಿಯಾಗಿ ನಾವು ಪ್ರತಿಯೊಂದು ನದಿ ವ್ಯವಸ್ಥೆ ಬಗ್ಗೆ ನೆನ್ಪಿಟ್ಕೋಬೋದು ಸ್ನೇಹಿತರೆ. ಹಾಗಾದರೆ ನಾವು ಇವತ್ತಿನ ಕ್ಲಾಸ್ ಒಳಗೆ ಮೊದಲನೇದಾಗಿ ಕೃಷ್ಣಾ ನದಿ ವ್ಯವಸ್ಥೆಯಿಂದಲೇ ಮಾಹಿತಿಯನ್ನು ತಿಳ್ಕೊತ ಹೋಗೋಣ. ಮೊದಲನೇದಾಗಿ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರದ ಬಳಿ ಸುಮಾರು 1300 ಮೀಟರ್ ಎತ್ತರದಲ್ಲಿ ಪಶ್ಚಿಮ ಘಟ್ಟಗಳು ಹುಟ್ಟುತ್ತೆ. ಎಲ್ಲಿ ಮಹಾಬಲೇಶ್ವರದ ಸಮೀಪ ಪಶ್ಚಿಮ ಘಟ್ಟಗಳಲ್ಲಿ 1300 ಮೀಟರ್ ಎತ್ತರದಲ್ಲಿ ಈ ನದಿ ಹುಟ್ಟುತ್ತೆ ಸ್ನೇಹಿತರೆ. ಈ ಕೃಷ್ಣಾ ನದಿ ಇದೆಯಲ್ಲ, ಇದು ಗಂಗಾ ನದಿ ಮತ್ತು ಗೋದಾವರಿಯ ನಂತರ ಭಾರತದಲ್ಲಿ ಹರಿಯುವ ಒಂದು ಮೂರನೇ ಅತಿ ಉದ್ದದ ನದಿ ಕೂಡ ಆಗಿರುತ್ತೆ. ಕೃಷ್ಣಾ ನದಿಯು ಗಂಗಾ ನದಿ, ಸಿಂಧೂ ನದಿ ಮತ್ತು ಗೋದಾವರಿಯ ನಂತರ ಭಾರತದಲ್ಲಿ ನೀರಿನ ಒಳಹರಿವು ಮತ್ತು ಜಲಾನಯನ ಪ್ರದೇಶದೊಳಗೆ 4ನೇ ಅತಿ ದೊಡ್ಡ ನದಿ ಕೂಡ ಆಗಿರುತ್ತೆ. ಯಾವುದು? ಕೃಷ್ಣಾ ನದಿ. ನೆಕ್ಸ್ಟು ಈ ನದಿಯ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ ಈ ನದಿ ಪ್ರಮುಖವಾಗಿ ಪಶ್ಚಿಮದಲ್ಲಿ ಹುಟ್ಟಿ 3 ರಾಜ್ಯಗಳಲ್ಲಿ ಹರಿದು ಕೊನೆಯದಾಗಿ ಆಂಧ್ರ ಪ್ರದೇಶದ ಹಂಸಲಾದೇವಿ ಬಳಿ ಬಂಗಾಳಿ ಕೊಲ್ಲಿ ಅನ್ಸಿರುತ್ತೆ. ಅಲ್ಲಿವರೆಗೂ ಸುಮಾರು 1400 ಕಿಲೋಮೀಟರ್ ಹರಿಯುತ್ತೆ ಇದು. ಈ ನದಿ ಎಷ್ಟು ಕಿಲೋಮೀಟರ್ ಹರಿಯುತ್ತೆ? 1400 ಕಿಲೋಮೀಟರ್ನ ಪ್ರಮುಖವಾಗಿ 4 ರಾಜ್ಯದಲ್ಲಿ ಹರಿಯುತ್ತೆ ಇದು. ಹಾಗಾದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹರಿಯುತ್ತಪ್ಪ ಅಂದರೆ ಮಹಾರಾಷ್ಟ್ರ ರಾಜ್ಯದೊಳಗೆ ಮೊದಲೇದಾಗಿ 305 ಕಿಲೋಮೀಟರ್ ಹರಿಯುತ್ತೆ ಈ ನದಿ. ನೆಕ್ಸ್ಟು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಸುಮಾರು 483 ಕಿಲೋಮೀಟರ್ ಹರಿಯುತ್ತೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದೊಳಗೆ 612 ಕಿಲೋಮೀಟರ್ ಹರಿಯುತ್ತೆ. ಈ ನದಿಯ ಒಟ್ಟು ಬೇಸಿನ್ ಗಾತ್ರ ಎಷ್ಟಪ್ಪ ಅಂದ್ರೆ ಬೇಸಿನ್ ಗಾತ್ರ ಅಂದರೆ ಜಲಾನಯನ ಪ್ರದೇಶ ಎಷ್ಟಿದೆಯಪ್ಪ ಅಂದ್ರೆ ಸುಮಾರು 2,58,948 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎಷ್ಟು? 2,58,948 ಸ್ಕ್ವೇರ್ ಕಿಲೋಮೀಟರ್ ಇದರ ಜಲಾನಯನ ಪ್ರದೇಶ ಆಗಿರುತ್ತೆ. ಕೃಷ್ಣಾ ನದಿಯು ದೇಶದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 8% ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಒಟ್ಟು ಭೌಗೋಳಿಕ ಪ್ರದೇಶದೊಳಗೆ 8% ಕೃಷ್ಣಾ ನದಿಯ ಜಲಾನಯನ ಪ್ರದೇಶವೇ ಕಂಡುಬರುತ್ತೆ. ಈ ದೊಡ್ಡ ಜಲಾನಯನ ಪ್ರದೇಶ ಇದೆಯಲ್ಲ, ಇದರಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಜಲಾನಯನ ಪ್ರದೇಶ ಕಂಡುಬರುತ್ತೆ ಅಂತ ತಿಳಿದುಕೊಳ್ಳೋದಾಗಿತ್ತಪ್ಪ ಅಂದ್ರೆ ಕರ್ನಾಟಕದೊಳಗೆ 1,13,271 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರುತ್ತೆ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯದೊಳಗೆ 76,252 ಸ್ಕ್ವೇರ್ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರುತ್ತೆ. ಮಹಾರಾಷ್ಟ್ರ ರಾಜ್ಯದೊಳಗೆ 69,425 ಸ್ಕ್ವೇರ್ ಕಿಲೋಮೀಟರ್ ಜಲಾನಯನ ಪ್ರದೇಶ ಕಂಡುಬರುತ್ತೆ. ಅತಿ ಹೆಚ್ಚಾಗಿ ಕೃಷ್ಣಾ ನದಿ ವ್ಯವಸ್ಥೆ ಜಲಾನಯನ ಪ್ರದೇಶ ಯಾವ ರಾಜ್ಯದೊಳಗೆ ಕಂಡುಬರ್ತಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತಾ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಯೊಳಗೆ ಅತಿ ಹೆಚ್ಚಾಗಿ ಕೃಷ್ಣಾ ನದಿ ವ್ಯವಸ್ಥೆ ಮತ್ತು ಅದರ ಉಪನದಿಗಳು ಕಂಡುಬರ್ತಾವ. ಕೃಷ್ಣಾ ನದಿಯು ಭಾರತದಲ್ಲಿ 5ನೇ ಅತಿ ದೊಡ್ಡ ಜಲಾನಯನ ಪ್ರದೇಶವನ್ನು ಒಳಗೊಂಡ ಒಂದು ನದಿ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಕೃಷ್ಣಾ ನದಿಯು ಆಂಧ್ರ ಪ್ರದೇಶದ ಹಂಸಲಾದೇವಿ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕೃಷ್ಣಾ ನದಿ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ 13 ಉಪನದಿಗಳು ಬಂದು ಸೇರ್ತಾವ. ಆ 13 ಉಪನದಿಗಳ ಬಗ್ಗೆ ಮ್ಯಾಪನ್ನು ಆಧಾರವಾಗಿಟ್ಕೊಂಡು ಅಧ್ಯಯನ ಮಾಡ್ತಾ ಹೋಗೋಣ. ಅಂದರೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು ಸ್ನೇಹಿತರೆ. ಈ ಮ್ಯಾಪನ್ನು ಆಧಾರವಾಗಿಟ್ಕೊಂಡು ನಾವು ಅಧ್ಯಯನ ಮಾಡ್ತಾ ಹೋದರೆ ಈಸಿಯಾಗಿ ಅಲ್ಲೇ ನೆನ್ಪಿಟ್ಕೋಬೋದು. ಮೊದಲೇದ ಸ್ನೇಹಿತರೆ, ಈ ಮ್ಯಾಪ್ ಒಳಗೆ ನಾವು ಕೃಷ್ಣಾ ನದಿಗೆ ಎಲ್ಲಿ ಹುಟ್ಟುತ್ತಾ ಅಂತ ತಿಳಿದುಕೊಳ್ಳೋಣ. ಈ ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತಾ? ಮಹಾರಾಷ್ಟ್ರ ರಾಜ್ಯದ ಮಹಾಬಲೇಶ್ವರ ಬೆಟ್ಟಗಳ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಸುಮಾರು 1400 ಕಿಲೋಮೀಟರ್ನ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇಲ್ಲಿ ಆಂಧ್ರ ಪ್ರದೇಶದ ಹಂಸಲಾದೇವಿ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟು ಈ ಕೃಷ್ಣಾ ನದಿಗೆ ಬಂದು ಸೇರುವ ಪ್ರಮುಖ ಎಡದಂಡೆ ಉಪನದಿಗಳ ಬಗ್ಗೆ ಮೊದಲೇದಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಮೊದಲೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿಗೆ ಭೀಮಾ ನದಿ ಬಂದು ಸೇರುತ್ತೆ ಸ್ನೇಹಿತರೆ. ಇಲ್ಲಿ ಮ್ಯಾಪ್ ನೋಡಿದೆ ನೋಡಿ. ಈ ಭೀಮಾ ನದಿ ಮಹಾರಾಷ್ಟ್ರ ರಾಜ್ಯದ ಭೀಮಾಶಂಕರ ಬೆಟ್ಟ ಒಳಗೆ ಹುಟ್ಟುತ್ತೆ. ನಂತರ ಇದು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದ ಗಡಿ ಭಾಗದೊಳಗೆ ಹರಿದು ರಾಯಚೂರಿನ ಸಮೀಪ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ಈ ಭೀಮಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡುಬರುತ್ತೆ. ಮಹಾರಾಷ್ಟ್ರ ರಾಜ್ಯದ ಉಜ್ಜಯಿನಿ ಜಿಲ್ಲೆಯೊಳಗೆ ಉಜ್ಜಯಿನಿ ಆಣೆಕಟ್ಟು ಕಂಡುಬರುತ್ತೆ. ನೆಕ್ಸ್ಟು ಎರಡನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದು ಸ್ನೇಹಿತರೆ? ದಿಂಡಿ ನದಿ ಸ್ನೇಹಿತರೆ. ತೆಲಂಗಾಣ ರಾಜ್ಯದಲ್ಲಿ ಹುಟ್ಟಿ ತೆಲಂಗಾಣ ರಾಜ್ಯದಲ್ಲೇ ಕೃಷ್ಣಾ ನದಿಯನ್ನು ಸೇರುತ್ತೆ. ನೆಕ್ಸ್ಟು ಮೂರನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಮೂಸಿ ನದಿ ಸ್ನೇಹಿತರೆ. ಯಾವುದು? ಮೂಸಿ ನದಿ. ಈ ಮೂಸಿ ನದಿಯ ದಂಡೆ ಮೇಲೆ ಹೈದರಾಬಾದ್ ನಗರ ಕಂಡುಬರುತ್ತೆ.
ನೆಕ್ಸ್ಟು 4ನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದು ಕೃಷ್ಣಾ ನದಿಗೆ? ಪಲ್ಲೇರು ನದಿ. ಈ ಪಲ್ಲೇರು ನದಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಹುಟ್ಟುತ್ತೆ. ನೆಕ್ಸ್ಟು ಕೊನೆಯದಾಗಿ ಬಂದು ಸೇರೋ ಒಂದು ಪ್ರಮುಖ ಎಡದಂಡೆ ಉಪನದಿ ಯಾವುದು ಸ್ನೇಹಿತರೆ? ಮುನ್ನೇರು ನದಿ ಸ್ನೇಹಿತರೆ. ಯಾವುದು? ಮುನ್ನೇರು ನದಿ. ಈ ಎಡದಂಡೆ ಉಪನದಿ ಒಳಗೆ ಕೃಷ್ಣಾ ನದಿಗೆ ಬಂದು ಸೇರೋ ಪ್ರಮುಖ ಅತಿ ದೊಡ್ಡ ಎಡದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಭೀಮಾ ನದಿ ಸ್ನೇಹಿತರೆ. ಯಾವುದು? ಭೀಮಾ ನದಿ. ನೆಕ್ಸ್ಟು ಕೃಷ್ಣಾ ನದಿಗೆ ಬಂದು ಸೇರುವ ಪ್ರಮುಖ ಬಲದಂಡೆ ಉಪನದಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಬಂದು ಸೇರುವ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು ಕೃಷ್ಣಾ ನದಿಗೆ? ಕೊಯ್ನಾ ನದಿ ಬಂದು ಸೇರುತ್ತೆ. ಯಾವುದು? ಕೊಯ್ನಾ ನದಿ. ಈ ಕೊಯ್ನಾ ನದಿಯಲ್ಲಿ ಹುಟ್ಟುತ್ತಾ ಮಹಾರಾಷ್ಟ್ರ ರಾಜ್ಯದೊಳಗೆ ಹುಟ್ಟುತ್ತೆ. ಈ ಕೊಯ್ನಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ, ಕೊಯ್ನಾ ಆಣೆಕಟ್ಟು. ಇಲ್ಲಿ ಮಾರ್ಕ್ ಮಾಡಿದ ಸ್ನೇಹಿತರೆ ಅವನ್ನ. ನೆಕ್ಸ್ಟ್ ಎರಡನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು ಕೃಷ್ಣಾ ನದಿಗೆ? ವರ್ಣಾ ಅಥವಾ ವೆಣ್ಣಾ ನದಿ. ಇದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟುತ್ತೆ, ಮಹಾರಾಷ್ಟ್ರ ರಾಜ್ಯದಲ್ಲೇ ಸೇರುತ್ತೆ. ನೆಕ್ಸ್ಟ್ ಮೂರನೇದಾಗಿ ಹುಟ್ಟುವ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು ಕೃಷ್ಣಾ ನದಿಗೆ? ಪಂಚಗಂಗಾ ಸ್ನೇಹಿತರೆ. ಯಾವುದು? ಪಂಚಗಂಗಾ. ಇದು ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟುತ್ತೆ. ನೆಕ್ಸ್ಟು ನಾಲ್ಕನೇದಾಗಿ ಬಂದು ಸೇರೋ ಇನ್ನೊಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು? ದೂದ್ಗಂಗಾ ಅಂತಿದೆ, ಅದನ್ನು ಈ ಮ್ಯಾಪ್ನೊಳಗೆ ನಾವು ತೋರಿಸಿಲ್ಲ ಸ್ನೇಹಿತರೆ. ನೆಕ್ಸ್ಟು ಐದನೇದಾಗಿ ಬಂದು ಸೇರೋ ಒಂದು ಪ್ರಮುಖ ಬಲದಂಡೆ ಉಪನದಿ ಯಾವುದು ಸ್ನೇಹಿತರೆ ಕೃಷ್ಣಾ ನದಿಗೆ? ಘಟಪ್ರಭಾ ನದಿ ಸ್ನೇಹಿತರೆ. ಯಾವುದು? ಘಟಪ್ರಭಾ ನದಿ. ಈ ಘಟಪ್ರಭಾ ನದಿಯಲ್ಲಿ ಹುಟ್ಟುತ್ತಾ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯೊಳಗೆ ಹುಟ್ಟುತ್ತಾ. ನಂತರ ಇದು ಕರ್ನಾಟಕ ರಾಜ್ಯದಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರುತ್ತೆ. ಈ ಘಟಪ್ರಭಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ ಬೆಳಗಾವಿ ಜಿಲ್ಲೆಯೊಳಗೆ, ರಾಜ ಲಕ್ಕಮ್ಮನಗೌಡ ಆಣೆಕಟ್ಟು ಸ್ನೇಹಿತರೆ. ಹಾಗಾದರೆ ಈ ಘಟಪ್ರಭಾ ನದಿ ವ್ಯವಸ್ಥೆ ಬಂದಾಗ ಅಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ನೆಕ್ಸ್ಟು ಮಲಪ್ರಭಾ ನದಿ ಸ್ನೇಹಿತರೆ. ಇದು ಕೂಡ ಒಂದು ಕೃಷ್ಣಾ ನದಿಗೆ ಬಂದು ಸೇರೋ ಒಂದು ಪ್ರಮುಖ ಬಲದಂಡೆ ಉಪನದಿಯಾಗಿರುತ್ತೆ. ಈ ಮಲಪ್ರಭಾ ನದಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕನಕುಂಬೆಯಲ್ಲಿ ಹುಟ್ಟುತ್ತಾ. ನಂತರ ಇದಕ್ಕೆ ಒಂದು ಪ್ರಮುಖ ಆಣೆಕಟ್ಟನ್ನು ಕೂಡ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಸಮೀಪ ನವಿಲು ತೀರ್ಥ ಆಣೆಕಟ್ಟನ್ನು ಕೂಡ ಕಟ್ಟಲಾಗುತ್ತೆ. ಈ ನದಿ ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ. ನೆಕ್ಸ್ಟ್ ಇನ್ನೊಂದು ಬಲದಂಡೆ ಉಪನದಿ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿಗೆ ಬಂದು ಸೇರೋದು ತುಂಗಭದ್ರಾ ನದಿ ಸ್ನೇಹಿತರೆ. ಇದು ಕೃಷ್ಣಾ ನದಿಗೆ ಬಂದು ಸೇರುವ ಅತಿ ದೊಡ್ಡ ಬಲದಂಡೆ ಉಪನದಿ ಆಗಿರುತ್ತೆ ಸ್ನೇಹಿತರೆ. ಯಾವುದು? ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿ ಕೊನೆಯದಾಗಿ ಬಂದು ಸೇರುವ ಒಂದು ಬಲದಂಡೆ ಪ್ರಮುಖ ಉಪನದಿ ಯಾವುದು ಕೃಷ್ಣಾ ನದಿಗೆ? ತುಂಗಭದ್ರಾ ನದಿ ಬಂದು ಸೇರುತ್ತೆ. ಎಲ್ಲಿದು? ಕರ್ನಾಟಕದಲ್ಲಿ ಹುಟ್ಟಿ ನಂತರ ಇದು ಆಂಧ್ರ ಪ್ರದೇಶದ ಸಮೀಪ ಕೃಷ್ಣಾ ನದಿಯನ್ನು ಸೇರುತ್ತೆ. ಈ ತುಂಗಭದ್ರಾ ನದಿ ಪ್ರಮುಖವಾಗಿ ತುಂಗಾ ಮತ್ತು ಭದ್ರಾಂಬ ಎರಡು ನದಿಗಳಿಂದ ಶಿವಮೊಗ್ಗ ಜಿಲ್ಲೆಯ ಕೂಡಲ ಸಮೀಪ ಈ ಎರಡೂ ನದಿಗಳು ಸೇರಿ ತುಂಗಭದ್ರಾ ನದಿಗೆ ಹರಿಯುತ್ತಾ. ಇದು ಈ ತುಂಗಭದ್ರಾ ನದಿಗೆ ಒಂದು ಪ್ರಮುಖ ಆಣೆಕಟ್ಟು ಕೂಡ ಕಂಡು ಬರುತ್ತೆ. ಯಾವುದು? TB ಆಣೆಕಟ್ಟು ಅಥವಾ ಪಂಪಸಾಗರ ಆಣೆಕಟ್ಟು ಹೊಸಪೇಟೆಯಲ್ಲಿ ಕಂಡು ಬರುತ್ತೆ. ನೆಕ್ಸ್ಟು ಈ ಮ್ಯಾಪ್ನೊಳಗೆ ನಾವು ಕೃಷ್ಣಾ ನದಿಯ ದಂಡೆ ಮೇಲೆ ಕಂಡುಬರುವ ಪ್ರಮುಖ ನಗರಗಳು ಯಾವಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕಂಡುಬರುವ ಒಂದು ಪ್ರಮುಖ ನಗರ ಯಾವುದು? ಮಹಾಬಲೇಶ್ವರ ನಗರ ಸ್ನೇಹಿತರೆ. ಯಾವುದು? ಮಹಾಬಲೇಶ್ವರ. ಅದಾದಮೇಲೆ ಆಂಧ್ರ ಪ್ರದೇಶದ ಅಮರಾವತಿ ನಗರ ಕೂಡ ಕೃಷ್ಣಾ ನದಿ ದಂಡೆ ಮೇಲೆ ಕಂಡು ಬರುತ್ತೆ. ಯಾವುದು? ಆಂಧ್ರ ಪ್ರದೇಶದ ಅಮರಾವತಿ ನಗರ. ನೆಕ್ಸ್ಟ್ ಕೊನೆಯದಾಗಿ ವಿಜಯವಾಡ ನಗರ ಕೂಡ ಕೃಷ್ಣಾ ನದಿ ದಂಡೆ ಮೇಲೆ ಕಂಡು ಬರುತ್ತೆ. ಈ ಮೂರೂ ಪ್ರಮುಖ ನಗರಗಳು ಕೃಷ್ಣಾ ನದಿ ದಂಡೆ ಮೇಲೆ ಕಂಡು ಬರ್ತವೆ. ನೆಕ್ಸ್ಟು ಈ ಕೃಷ್ಣಾ ನದಿ ವ್ಯವಸ್ಥೆ ಮೇಲೆ ಪ್ರಮುಖವಾಗಿ 4 ಆಣೆಕಟ್ಟುಗಳು ಕಂಡು ಬರ್ತವೆ. ಕೃಷ್ಣಾ ನದಿ ಮೇಲೆ ಅಷ್ಟೇ ಪ್ರಮುಖವಾಗಿ ಕಂಡುಬರುವ ಆಣೆಕಟ್ಟುಗಳೆಷ್ಟು 4 ಕಂಡು ಬರ್ತವೆ. ಅವ್ಯಾವಪ್ಪ ಅಂದ್ರೆ ಒಂದು ಆಲ್ಮಟ್ಟಿ ಆಣೆಕಟ್ಟು, 2 ನಾರಾಯಣಪುರ ಆಣೆಕಟ್ಟು, 3 ಶ್ರೀಶೈಲಂ ಆಣೆಕಟ್ಟು, ಇನ್ನೊಂದು ನಾಗಾರ್ಜುನ ಸಾಗರ ಆಣೆಕಟ್ಟು ಸ್ನೇಹಿತರೆ. ಮತ್ತು ಈ ಕೃಷ್ಣಾ ನದಿ ವ್ಯವಸ್ಥೆ ಮೇಲೆ ಒಂದು ಪ್ರಮುಖ ಜಲಪಾತ ಕೂಡ ಕಂಡು ಬರುತ್ತೆ. ಅದೆಲ್ಲಪ್ಪ ಅಂದ್ರೆ ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆ ಸಮೀಪ ಜಲದುರ್ಗ ಜಲಪಾತ ಕಂಡು ಬರುತ್ತೆ. ಹಾಗಾದರೆ ನಾವು ಮೇಲ್ಗಡೆ ನೋಡಿದವಲ್ಲ ಕೃಷ್ಣಾ ನದಿ ವ್ಯವಸ್ಥೆ ಮೇಲೆ ಕಂಡುಬರುವ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳ ಬಗ್ಗೆ ಅವೆಲ್ಲಿ ಹುಡ್ತಾವೆ ಮತ್ತು ಅವು ಕೃಷ್ಣಾ ನದಿಯನ್ನು ಎಲ್ಲಿ ಸೇರ್ತಾವೆ ಅಂತ ಸ್ವಲ್ಪ ಈಸಿಯಾಗಿ ತಿಳಿದುಕೊಂಡು ಬಿಡೋಣ. ಇಲ್ಲಿ ಮೊದಲನೇದಾಗಿ ಭೀಮಾ ನದಿ ಸ್ನೇಹಿತರೆ. ಈ ಭೀಮಾ ನದಿಯಲ್ಲಿ ಹುಟ್ಟುತ್ತಾ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಕೇಡ್ ತಾಲೂಕಿನ ಭೀಮಾಶಂಕರ ದೇವಾಲಯದ ಬಳಿ ಈ ನದಿ ಹುಟ್ಟುತ್ತಾ. ನೆಕ್ಸ್ಟು ಈ ನದಿ ಎಲ್ಲಿ ಬಂದು ಕೃಷ್ಣಾ ನದಿಯನ್ನು ಸೇರುತ್ತಪ್ಪ ಅಂದ್ರೆ ರಾಯಚೂರಿನ ಉತ್ತರಕ್ಕೆ ಸುಮಾರು 24 ಕಿಲೋಮೀಟರ್ ದೂರದೊಳಗೆ ಕರ್ನಾಟಕ ಮತ್ತು ತೆಲಂಗಾಣ ಗಡಿ ಭಾಗದೊಳಗೆ ಕೃಷ್ಣಾ ನದಿಯಿಂದ ಬಂದು ಈ ನದಿ ಸೇರುತ್ತೆ. ನೆಕ್ಸ್ಟು ದಿಂಡಿ ನದಿ ಸ್ನೇಹಿತರೆ. ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಇಲ್ಲಿ ತೆಲಂಗಾಣದ ನೆಲಗೊಂಡ ಜಿಲ್ಲೆಯೊಳಗೆ ನದಿ ಹುಟ್ಟುತ್ತಾ. ಈ ನದಿ ಕೃಷ್ಣಾ ನದಿಯಲ್ಲಿ ಎಲ್ಲಿ ಸೇರುತ್ತಪ್ಪ ಅಂದ್ರೆ ಕೃಷ್ಣಾ ನದಿಯು ಆಂಧ್ರ ಪ್ರದೇಶವನ್ನು ಪ್ರವೇಶಿಸುವ ಮತ್ತು ಬಂಗಾಳ ಕೊಲ್ಲಿಯನ್ನು ಸೇರುವ ಸಮೀಪ ಈ ದಿಂಡಿ ನದಿ ಬಂದು ಸೇರುತ್ತೆ. ನೆಕ್ಸ್ಟು ಮೂಸಿ ನದಿ ಸ್ನೇಹಿತರೆ. ಇದೆಲ್ಲಿ ಹುಟ್ಟುತ್ತಪ್ಪ ಅಂದರೆ ಇದು ವಿಕಾರಾಬಾದ್ ಬಳಿಯ ಅನಂತಗಿರಿ ಬೆಟ್ಟ ಒಳಗೆ ಹುಟ್ಟುತ್ತಾ. ಎಲ್ಲಿ? ವಿಕಾರಾಬಾದ್ ಬಳಿ ಅನಂತಗಿರಿ ಬೆಟ್ಟ ಒಳಗೆ ಹುಟ್ಟುತ್ತಾ, ಹೈದರಾಬಾದ್ ಸಮೀಪ. ಈ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಬಂದು ಸೇರುತ್ತಪ್ಪ ಅಂದ್ರೆ ನೆಲಗೊಂಡ ಜಿಲ್ಲೆಯ ಮಿರ್ಯಾಲ್ಗೂಡ ಬಳಿಯ ವಡಪ್ಪಲ್ಲಿಯಲ್ಲಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ನೆಕ್ಸ್ಟು ಪಾಲೇರು ನದಿ ಸ್ನೇಹಿತರೆ. ಇದು ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತಪ್ಪ ಅಂದ್ರೆ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಜಗ್ಗಯ್ಯಪೇಟೆ ಮಂಡಲದ
ಮುಕ್ತೇಶ್ವರಪುರದ ಬಳಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ನೆಕ್ಸ್ಟ್ ಮುನ್ನೇರು ನದಿ ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ತೆಲಂಗಾಣ ರಾಜ್ಯದ ವಾರಂಗಲ್ ಜಿಲ್ಲೆಯೊಳಗೆ ಈ ನದಿ ಹುಟ್ಟುತ್ತ. ಈ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಬಂದು ಸೇರುತ್ತಪ್ಪ ಅಂದ್ರೆ ಪುಲಿಚಿಂತಲ ಅಣೆಕಟ್ಟು ಕಂಡು ಬರುತ್ತಾ. ಎಲ್ಲಿ? ತೆಲಂಗಾಣ ರಾಜ್ಯದ ನಂದಿ ಗ್ರಾಮದ ಬಳಿ ಮತ್ತು ಏತೂರು ಗ್ರಾಮದ ಬಳಿ ಅಲ್ಲಿ ಈ ಕೃಷ್ಣಾ ನದಿ ಬಂದು ಸೇರುತ್ತೆ. ನೆಕ್ಸ್ಟ್ ಕೊಯ್ನಾ ನದಿ ಸ್ನೇಹಿತರೆ, ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ಮಹಾಬಲೇಶ್ವರದ ಬೆಟ್ಟದೊಳಗೆ ಹುಟ್ಟುತ್ತಾ. ನೆಕ್ಸ್ಟ್ ಈ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಬಂದು ಸೇರ್ತಪ್ಪ ಅಂದ್ರೆ ಕರಾದ ಮೂಲಕ ಪ್ರೀತಿ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಸೇರ್ತಾ. ಇದು ವೆಣ್ಣಾ ನದಿ ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಈ ನದಿ ಇದು ಕೂಡ ಮಹಾಬಲೇಶ್ವರದಲ್ಲೇ ಹುಟ್ಟುತ್ತಾ. ಈ ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತಪ್ಪ ಅಂದ್ರೆ ಸತಾರಾ ಜಿಲ್ಲೆಯೊಳಗೆ ಕೃಷ್ಣಾ ನದಿಯನ್ನು ಸೇರುತ್ತಾ. ಇದು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯೊಳಗೆ. ನೆಕ್ಸ್ಟ್ ಪಂಚಗಂಗಾ ನದಿ ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಇದು ಕೂಡ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಪ್ರಯಾಗ ಸಂಗಮದಲ್ಲಿ ಹುಟ್ಟುತ್ತೆ. ಈ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಸೇರುತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ನರಸೋಬಾವಾಡಿ ಬಳಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ನೆಕ್ಸ್ಟ್ ಘಟಪ್ರಭಾ ನದಿ ಸ್ನೇಹಿತರೆ, ಇದೆಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಇದು ಕೂಡ ಮಹಾರಾಷ್ಟ್ರ ರಾಜ್ಯದೊಳಗೆ ರತ್ನಗಿರಿ ಜಿಲ್ಲೆಯಲ್ಲಿ ಹುಟ್ಟುತ್ತ. ಕೃಷ್ಣಾ ನದಿಯನ್ನು ಎಲ್ಲಿ ಬಂದು ಸೇರುತ್ತಪ್ಪ ಅಂದ್ರೆ ಕರ್ನಾಟಕದ ಚಿಕ್ಕ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತ. ಮಲಪ್ರಭಾ ಸ್ನೇಹಿತರೆ, ಇದೆಲ್ಲಿ ಹುಟ್ಟುತ್ತಾ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದೊಳಗೆ ಹುಟ್ಟುತ್ತಾ. ಇದು ಈ ನದಿ ಕೃಷ್ಣಾ ನದಿಯನ್ನು ಎಲ್ಲಿ ಬಂದು ಸೇರುತ್ತಾ ಇದು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತಾ. ತುಂಗಭದ್ರಾ ನದಿ ಸ್ನೇಹಿತರೆ, ಇದೆಲ್ಲಿ ಹುಟ್ಟುತ್ತಾ ಕೂಡ್ಲೆಯಲ್ಲಿ ತುಂಗಾ ಮತ್ತು ಭದ್ರಾ ನದಿ ಸೇರಿ ಸಂಗಮದಿಂದ ತುಂಗಭದ್ರಾ ನದಿಯಾಗಿ ರೂಪುಗೊಳ್ಳುತ್ತೆ. ನಂತರ ಇದು ಆಂಧ್ರ ಪ್ರದೇಶದ ಮರ್ಮಕೊಂಡ ಬಳಿ ಕೃಷ್ಣಾ ನದಿಯನ್ನು ಬಂದು ಸೇರುತ್ತೆ. ನೆಕ್ಸ್ಟ್ ಮೇಲ್ಗಡೆ ನೋಡಿದಲ್ಲ ಪ್ರಮುಖ 4 ಅಣೆಕಟ್ಟುಗಳು ಕಂಡುಬರ್ತಾವೆ ಅಂತೇಳಿ ಅವುಗಳ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ವಿವರ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಲ್ಮಟ್ಟಿ ಅಣೆಕಟ್ಟು ಸ್ನೇಹಿತರೆ, ಈ ಆಲ್ಮಟ್ಟಿ ಅಣೆಕಟ್ಟು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಇದು ಬಿಜಾಪುರ ಜಿಲ್ಲೆಯ ನಿಡಗುಂದ ತಾಲೂಕಿನ ಆಲ್ಮಟ್ಟಿಯಲ್ಲ ಈ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಯಾವಾಗ ಈ ಅಣೆಕಟ್ಟೆ ನಿರ್ಮಾಣ ಯಾವಾಗ ಆರಂಭ ಆಗುತ್ತಾ 1963. ನಂತರ ಇದು ಜುಲೈ 2005 ನಿರ್ಮಾಣ ಪೂರ್ತಿ ಆಗುತ್ತೆ. ಇದರ ಉದ್ಘಾಟನೆಗೆ ಅಂದಿನ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ಅವರು ಬಂದು ಉದ್ಘಾಟನೆ ಮಾಡಿ ಹೋಗ್ತಾರೆ. ಇದಕ್ಕೆ ಈ ಅಣೆಕಟ್ಟನ್ನು ಕಟ್ಟಲಿಕ್ಕೆ ತಗುಲಿದ ಒಟ್ಟು ವೆಚ್ಚ ಎಷ್ಟಪ್ಪ ಅಂದ್ರೆ 520 ಕೋಟಿ ಸ್ನೇಹಿತರೆ. ಎಷ್ಟು? 520 ಕೋಟಿ. ಈ ಅಣೆಕಟ್ಟನ್ನು ಆಪ್ರೇಟ್ ಮಾಡೋರು ಅಂದರೆ ಈ ಅಣೆಕಟ್ಟನ್ನು ನೋಡಿಕೊಳ್ಳೋರು ಯಾರಪ್ಪ ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನವ್ರು ನೋಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇದನ್ನು. ಅಣೆಕಟ್ಟೆ ಎತ್ತರ ಎಷ್ಟಪ್ಪ ಅಂದ್ರೆ 524.26 ಅಡಿ ಎತ್ತರ ಇದೆ ಸ್ನೇಹಿತರೆ. ಇದು ಈ ಅಣೆಕಟ್ಟೆ ಉದ್ದ ಎಷ್ಟಪ್ಪ ಅಂದ್ರೆ 1565.15 ಅಡಿ ಅಣೆಕಟ್ಟೆ ಉದ್ದ ಕಂಡು ಬರುತ್ತೆ. ಈ ಆಲ್ಮಟ್ಟಿ ಅಣೆಕಟ್ಟಿನ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 123.08 TMC ಸಂಗ್ರಹಣಾ ಸಾಮರ್ಥ್ಯವನ್ನು ಈ ಅಣೆಕಟ್ಟು ಒಳಗೊಂಡಿದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದೊಳಗೆ ನೀರಿನ ಸಂಗ್ರಹದೊಳಗೆ 4ನೇ ಅತಿ ದೊಡ್ಡ ಅಣೆಕಟ್ಟು ಸ್ನೇಹಿತರೆ ಇದು. ಈ ಅಣೆಕಟ್ಟೆ ಮೇಲೆ ವಾರ್ಷಿಕ ಎಷ್ಟು ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂತ ಒಂದು ಗುರಿಯನ್ನು ಹಾಕ್ಕೊಂಡಿದ್ದಾರಪ್ಪ ಅಂದ್ರೆ 560 ಮೆಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಂತ ಒಂದು ಗುರಿಯನ್ನು ಹಾಕ್ಕೊಂಡಿರ್ತಾರೆ. ಆದರೆ 790 ಮೆಗಾವಾಟ್ ವಿದ್ಯುತ್ತನ್ನು ಕೇಂದ್ರದ ಆಲ್ಮಟ್ಟಿ ಅಣೆಕಟ್ಟಿನ ಬಲಭಾಗದಲ್ಲಿ ಉತ್ಪಾದನೆ ಮಾಡ್ತಾರೆ. ಇನ್ನೊಂದು ಎರಡನೇದಾಗಿ ಕಂಡು ಬರುವ ಒಂದು ಪ್ರಮುಖ ಅಣೆಕಟ್ಟೆ ಯಾವುದಪ್ಪ ಅಂದ್ರೆ ಕೃಷ್ಣಾ ನದಿ ಮೇಲೆ ಬಸವಸಾಗರ ಅಣೆಕಟ್ಟು ಸ್ನೇಹಿತರೆ. ಈ ಅಣೆಕಟ್ಟೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ನಾರಾಯಣಪುರದಲ್ಲಿ ಕಂಡು ಬರುತ್ತೆ. ಈ ಅಣೆಕಟ್ಟನ್ನು ಯಾವಾಗ ಕಟ್ಟಲಾಗತ್ತೆ? 1982 ಕಟ್ಟಲಾಗೈತೆ ರೀ. ಈ ಅಣೆಕಟ್ಟೆ ಎತ್ತರ ಎಷ್ಟು? 29.72 ಮೀಟರ್ ಎತ್ತರವನ್ನು ಈ ಅಣೆಕಟ್ಟೆ ಒಳಗೊಂಡೈತಿ. ಈ ಅಣೆಕಟ್ಟೆ ಉದ್ದ ಎಷ್ಟಿದೆ? 10.637 ಕಿಲೋಮೀಟರ್ ಇದೆ ಸ್ನೇಹಿತರೆ. ಎಷ್ಟು? 10.637 ಕಿಲೋಮೀಟರ್ ಈ ಅಣೆಕಟ್ಟೆ ಉದ್ದ ಇದೆ. ಈ ಅಣೆಕಟ್ಟೆ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 37.96 TMC ಸ್ನೇಹಿತರೆ. ಎಷ್ಟು? 37.96 TMC ಸಂಗ್ರಹಣಾ ಸಾಮರ್ಥ್ಯವನ್ನು ಬಸವಸಾಗರ ಅಣೆಕಟ್ಟು ಒಳಗೊಂಡಿದೆ ಅಂತ ಹೇಳ್ಬೋದು. ಈ ಬಸವಸಾಗರ ಅಣೆಕಟ್ಟು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಆಗಿರ್ಬೋದು, ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕು ಮತ್ತು ಸೌರಾಪುರ ತಾಲೂಕು ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಸಿಂದಗಿ ಮತ್ತು ಇಂಡಿ ತಾಲೂಕು ಆಗಿರ್ಬೋದು, ರಾಯಚೂರು ಜಿಲ್ಲೆ ಲಿಂಗಸೂರು ಮತ್ತು ದೇವದುರ್ಗ ತಾಲೂಕಿನ ಸುಮಾರು 4,20,000 ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಒದಗಿಸುತ್ತಾ. ನೆಕ್ಸ್ಟು ಶ್ರೀಶೈಲಂ ಅಣೆಕಟ್ಟು ಸ್ನೇಹಿತರೆ, ಇದೆಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಇದು ನಂದ್ಯಾಲ ಜಿಲ್ಲೆ, ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆ ಶ್ರೀಶೈಲಂನ ಈ ಅಣೆಕಟ್ಟು ಕಟ್ಟಲಾಗುತ್ತೆ. ಈ ಅಣೆಕಟ್ಟು ನಿರ್ಮಾಣ ಯಾವಾಗ ಪ್ರಾರಂಭ ಆಗುತ್ತಾ? 1960ರಲ್ಲಿ ಪ್ರಾರಂಭ ಆಗುತ್ತೆ. ನಂತರ ಈ ಅಣೆಕಟ್ಟು ತೆರವಾಗೋದು ಯಾವಾಗಪ್ಪ ಅಂದ್ರೆ 1981ರಲ್ಲಿ ಆಗುತ್ತೆ. ಈ ಅಣೆಕಟ್ಟು ಕಟ್ಟಲಿಕ್ಕೆ ತಗುಲಿದ ಒಟ್ಟು ವೆಚ್ಚ ಎಷ್ಟಪ್ಪ ಅಂದ್ರೆ ಸುಮಾರು 10 ಬಿಲಿಯನ್ ಸ್ನೇಹಿತರೆ. ಎಷ್ಟು? 10 ಬಿಲಿಯನ್. ಈ ಅಣೆಕಟ್ಟೆ ಮಾಲೀಕರು ಯಾರು? ಆಂಧ್ರ ಪ್ರದೇಶ ಸರ್ಕಾರ ಸ್ನೇಹಿತರೆ. ಈ ಅಣೆಕಟ್ಟೆಗೆ ಎತ್ತರ ಎಷ್ಟಪ್ಪ ಅಂದ್ರೆ
145.10 ಮೀಟರ್ ಎತ್ತರವನ್ನು ಈ ಆಣೆಕಟ್ಟು ಒಳಗೊಂಡೈತೆ. ಈ ಆಣೆಕಟ್ಟ ಉದ್ದ ಎಷ್ಟಿದೆಯಪ್ಪ ಅಂದ್ರೆ 512 ಮೀಟರ್ ಇದೆ ಸ್ನೇಹಿತರೆ. ಎಷ್ಟು? 512 ಮೀಟರ್ ಇದೆ. ಈ ಆಣೆಕಟ್ಟಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದು ಯಾವುದಪ್ಪ ಅಂದ್ರೆ ನೀಲಂ ಸಂಜೀವ್ ರೆಡ್ಡಿ ಸಾಗರ್ ಅಂತ ಕೂಡ ಈ ಆಣೆಕಟ್ಟೆಗೆ ಕರೀತಾರೆ. ನೆಕ್ಸ್ಟ್ ಈ ಆಣೆಕಟ್ಟೆ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 216 TMC ಇದೆ. ಎಷ್ಟು? 216 TMC ಇದೆ ಸ್ನೇಹಿತರೆ. ನೆಕ್ಸ್ಟು ಈ ಆಣೆಕಟ್ಟೆ ಮೇಲೆ ವಾರ್ಷಿಕ ಎಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ 1670 ಮೆಗಾವ್ಯಾಟ್ ವಾರ್ಷಿಕ ವಿದ್ಯುತ್ತನ್ನು ಈ ಆಣೆಕಟ್ಟೆ ಮೇಲೆ ಉತ್ಪಾದನೆ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಮುಖ ಆಣೆಕಟ್ಟೆ ಯಾವುದಪ್ಪ ಅಂದ್ರೆ ನಾಗಾರ್ಜುನ ಸಾಗರ ಆಣೆಕಟ್ಟು. ಈ ಆಣೆಕಟ್ಟೆಯಲ್ಲಿ ಕಂಡು ಬರ್ತಾ ಪಲ್ನಾಡು ಜಿಲ್ಲೆ ಆಂಧ್ರ ಪ್ರದೇಶ ಮತ್ತು ನೆಲಗೊಂಡ ಜಿಲ್ಲೆ ತೆಲಂಗಾಣದ ಮಧ್ಯದಲ್ಲಿ ಈ ಆಣೆಕಟ್ಟು ಕಂಡು ಬರುತ್ತೆ. ಈ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಒಂದು ಉದ್ದೇಶ ಏನಪ್ಪ ಅಂದ್ರೆ ಜಲ ವಿದ್ಯುತ್ ಮತ್ತು ನೀರಾವರಿ ಸಲುವಾಗಿ ಅಣೆಕಟ್ಟನ್ನು ಕಟ್ಟಲಾಗುತ್ತೆ. ಈ ಅಣೆಕಟ್ಟೆ ನಿರ್ಮಾಣ ಯಾವಾಗ ಆಗುತ್ತಪ್ಪ ಅಂದ್ರೆ 10 ಡಿಸೆಂಬರ್ 1955ರಲ್ಲಿ ಪ್ರಾರಂಭವಾಗುತ್ತೆ. ಇದು ತೆರವಾಗೋದು ಯಾವಾಗಪ್ಪ ಅಂದ್ರೆ 1967ರಲ್ಲಿ ತೆರವಾಗುತ್ತೆ. ಈ ಅಣೆಕಟ್ಟನ್ನು ಕಟ್ಟಲಿಕ್ಕೆ ತಗುಲಿದ ಒಟ್ಟು ವೆಚ್ಚ ಎಷ್ಟಪ್ಪ ಅಂದ್ರೆ 132.32 ಕೋಟಿ ಸ್ನೇಹಿತರೆ. ಈ ಅಣೆಕಟ್ಟೆ ಎತ್ತರ ಎಷ್ಟಿದೆಪ್ಪ ಅಂದ್ರೆ ಆಳವಾದ ನದಿಯ ತಳಮಟ್ಟದಿಂದ ಸುಮಾರು 124 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಈ ಅಣೆಕಟ್ಟೆಯ ಉದ್ದ ಎಷ್ಟಪ್ಪ ಅಂದ್ರೆ 1550 ಮೀಟರ್ ಸ್ನೇಹಿತರೆ. ಎಷ್ಟು? 1550 ಮೀಟರ್ ಉದ್ದವನ್ನು ಈ ಅಣೆಕಟ್ಟು ಒಳಗೊಂಡಿದೆ. ನೆಕ್ಸ್ಟು ಈ ಅಣೆಕಟ್ಟಿನ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 405 TMC ಇದೆ. ಎಷ್ಟು? 405 TMCಯನ್ನು ಈ ಅಣೆಕಟ್ಟಿನ ಸಂಗ್ರಹ ಸಾಮರ್ಥ್ಯ ಒಳಗೊಂಡಿದೆ ಸ್ನೇಹಿತರೆ. ಈ ಅಣೆಕಟ್ಟನ್ನು ಆಪರೇಟ್ ಮಾಡೋರು ಯಾರಪ್ಪ ಅಂದ್ರೆ ಆಂಧ್ರ ಪ್ರದೇಶದ ವಿದ್ಯುತ್ ಉತ್ಪಾದನಾ ನಿಗಮ ಸ್ನೇಹಿತರೆ ಮತ್ತು ತೆಲಂಗಾಣ ರಾಜ್ಯದ ವಿದ್ಯುತ್ ಉತ್ಪಾದನಾ ನಿಗಮ ನಿಯಮಿತ ಸಂಸ್ಥೆ ಆಪರೇಟ್ ಮಾಡ್ತಾರೆ. ಈ ಅಣೆಕಟ್ಟೊಳಗೆ ಒಟ್ಟು ಎಷ್ಟು ವಾರ್ಷಿಕ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರಪ್ಪ ಅಂದ್ರೆ 816 ಮೆಗಾವ್ಯಾಟ್ ವಿದ್ಯುತ್ತನ್ನು ವಾರ್ಷಿಕವಾಗಿ ಈ ಅಣೆಕಟ್ಟಿನಲ್ಲಿ ಉತ್ಪಾದನೆ ಮಾಡ್ತಾರೆ. ಕೃಷ್ಣಾ ನದಿ ವ್ಯವಸ್ಥೆ ಮೇಲೆ ಒಂದು ಪ್ರಮುಖ ಜಲಪಾತ ಕೂಡ ಕಂಡು ಬರುತ್ತೆ. ಯಾವುದಪ್ಪ ಅಂದ್ರೆ ಜಲದುರ್ಗ ಜಲಪಾತ ಸ್ನೇಹಿತರೆ. ನಮ್ಮ ರಾಯಚೂರು ಜಿಲ್ಲೆ ಒಳಗೆ ಕಂಡು ಬರುತ್ತೆ. ರಾಯಚೂರು ಜಿಲ್ಲೆ ಹತ್ತಿರದಲ್ಲಿ ಕೃಷ್ಣಾ ನದಿಯ ಕೆಳಕ್ಕೆ ಹರಿಯುತ್ತದೆ ಮತ್ತು ಇದನ್ನು ಜಲದುರ್ಗ ಜಲಪಾತ ಅಂತ ಕರೀತಾರೆ. ಇದೊಂದು ಎತ್ತರದಲ್ಲಿ ಹರಿಯುವ ನದಿ ಸ್ನೇಹಿತರೆ. ಆದ ಕಾರಣ ಇದಕ್ಕೆ ಜಲಪಾತ ಅಂತ ಕೂಡ ಕರೀತಾರೆ. ಯಾವುದು? ಜಲದುರ್ಗ ಜಲಪಾತ ರಾಯಚೂರಿನಲ್ಲಿ ಕಂಡು ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ನಮ್ಮ ಚಾನಲ್ ಆದ ಅಡ್ಡಾ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಈ ವಿಡಿಯೋದು ಏನಾದರೂ ನಿಮಗೆ PDF ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಶೇರ್ ಮಾಡಿರ್ತಾನೆ. ಆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಪ್ರತಿಯೊಂದು ವಿಡಿಯೋದ PDF ಅನ್ನು ನೀವು ಅಲ್ಲಿ ಪಡೆದುಕೊಳ್ಬೋದು.